ಮಂಜ ರಿಸಲ್ಟ್ ಹೇಳ್ದೆನಲ್ಲ ಮನೇಲಿ. ಕಳ್ಳ ಶಶಿ, ನಾನು ಹೇಳಕ್ ಬೇಡ ಅನ್ಕೊಂಡಿದ್ದೆ. ನಮ್ಮ ಅಕ್ಕ ನೋಡ್ಬಿಟ್ಟವಳೆ ಕಳ್ಳ ರಿಸಲ್ಟ್. ನಾನು ಮನೆಗೆ ಹೋಗೋಕ್ಕೂ ಮುಂಚೆನೆ ನಮ್ಮ ಅಪ್ಪ ನಮ್ಮ ಅವ್ವಂಗೆಲ್ಲರಿಗೂ ಹೇಳ್ಬಿಟ್ಟವಳೆ ಸೆಕೆಂಡ್ ಕ್ಲಾಸಲ್ಲಿ ಪಾಸ್ ಆಗೋನಿ ಅಂತ. ನೀನು ಹೇಳ್ದೆನಲ್ಲ ಶಶಿ? ಲೇ ಇನ್ನೂ ಹೇಳಿಲ್ಲ ಕಲ್ಲ. ನಮ್ಮ ಮನೇಲಿ ನನ್ನ ರಿಸಲ್ಟ್ ಬಂದದೆ ಅಂತ ಯಾರಿಗೂ ಗೊತ್ತೇ ಇಲ್ಲ ಕಲ್ಲ ಇನ್ನುವ. ನಾನು ಅದಕ್ಕೆ ಹೇಳಕ್ಕೂ ಹೋಗಿಲ್ಲ. ಓ ಸರಿ ಬಿಡ್ಲ, ಹಂಗಾರೆ ನಮ್ಮ ಮನೇಲಿ ನಾನು ಹೇಳಕ್ಕೂ ಮುಂಚೆನೆ ಗೊತ್ತಾಗ್ಬಿಡ್ತದೆ ಕಲ್ಲ. ನಮ್ಮ ಅಕ್ಕ ಅವಳಲ್ಲ ಎಲ್ಲ ಫಿಟ್ಟಿಂಗ್ ಇಟ್ಬಿಡ್ತಾವ ಕಲ್ಲ ನನಗಿನ್ನ ಮೊದಲೇ. ಲೇ ಮಂಜ, ಇನ್ನೊಂದು ವಿಷಯ ಗೊತ್ತಾಯ್ತಲ್ಲ ನಿಂಗೆ? ಏನ್ ರಾಧೆ ಶಶಿ? ಒಂಚೂರ ಈ ಕಡೆ ನೆರಳಲ್ಲಿ ನಿಂತ್ಕೊಂಡು ಮಾತಾಡೋಣಮ್ಮ. ಬಿಸಿಲುಗೆ ತಲೆ ಸುಟ್ಟೋಯ್ತಾದ ನನಗೆ. ನಡಿಲ್ಲ ಆ ಕಡೆ ನೆರಳಲ್ಲಿ ನಿಂತ್ಕೊಳ್ಳೋಣ. ಏನು ತಣ್ಣಗಾಯ್ತದ ಅಲ್ವೆಲ್ಲ ಮಂಜ ಈ ಮರದ ಕೆಳಗೆ. ಕಲ್ಲ ಶಶಿ, ಈ ಬಿಸಿಲಿಗೂ ಅದಕ್ಕೂ ಈ ಮರದ ನೆರಳು ತಂಪು ಅನ್ನಿಸ್ತದೆ. ಏನ್ ಶಶಿ, ಏನೋ ಹೇಳ್ಬೇಕು ಅಂದನು, ಏನ್ಲಾದು? ಲೇ ಮಂಜ, ಏನು ಗೊತ್ತಿಲ್ಲ, ಕಾಳೆಗೌಡ್ರು ಕಡೆ ಮಗಳು ಮದ್ರಂಗಿ ಇದ್ಲಲ್ಲ, ಅವಳಿಗೆ ಮದುವೆ ಫಿಕ್ಸ್ ಆಗದಂತೆ ಕಳ್ಳ. ಹೌದಂತೆಲ್ಲ, ಯಾರಂತ ಗಂಡು? ಲೇ ಅದೇ ನಮ್ಮ ಪಕ್ಕದೂರ್ ಗೌಡ್ರ ಮಗ ಅವನಲ್ಲ ಬೆಂಗಳೂರಲ್ಲಿ, ಅವರೇ ಏನೋ ಕೇಳಿ ಮಾಡ್ಕತ್ತವ್ರಂತೆ ಕಳ್ಳ ಈ ಕಮಂಗಿಯ. ಗೌಡ್ರ ಮಗನೇ, ಅವನು ಯಾರೋ ಕಮಂಗಿನೇ ಇರಬೇಕು ಬಿಡ್ಲ, ಇವಳು ನಪ್ಪಲ್ ಮಾಡ್ಕತ್ತವನು. ಅದೇ ಕಳ್ಳ, ನಾನು ಹಂಗೆ ಅನ್ಕೊಂಡೆ. ಲೇ ಶಶಿ, ಹೆಂಗೋ ಸೆಕೆಂಡ್ ಪಿಯುನ ಜಸ್ಟ್ ಸೆಕೆಂಡ್ ಪಾಸ್ ಆಗಿದ್ದೀವಿ. ನೆಕ್ಸ್ಟ್ ಏನ್ ಮಾಡಬೇಕು ಅನ್ಕೊಂಡಿದ್ಯಾ? ಲೇ ನನಗೆ ಕಾಲೇಜ್ಗೆಲ್ಲ ಹೋಗಕ್ಕೆ ಇಷ್ಟ ಇಲ್ಲ ಕಲ. ಏನಾರ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ದೀನಿ ಕಲ ಮಂಜ. ಲೇ ಅದೇ ಗೊತ್ತಾಯ್ತಿಲ್ಲ ಕಲ ಮಂಜ, ಏನಾರ ಮಾಡಬೇಕು ಕಲ, ದುಡ್ಡು ಬರಂಗೆ ಒಟ್ಟಿನಲ್ಲಿ. ದುಡ್ಡು ಬರಬೇಕು ಅಂದ್ರೆ ಕೆಲ್ಸಕ್ಕೆ ಹೋಗ್ಬೇಕು ಕಲ. ಕೆಲಸ ಸಿಗ್ಬೇಕು ಅಂದ್ರೆ ಈಗಿನ ಕಾಲದಲ್ಲಿ ಚೆನ್ನಾಗಿ ಓದ್ಕೊಂಡಿರ್ಬೇಕು. ಇಲ್ಲ ಅಂದ್ರೆ ದುಡ್ಡು ಇಲ್ಲ, ಕೆಲಸವೂ ಇಲ್ಲ, ಹಂಗಾಗೋಯ್ತದೆ ಕಲ ಈಗ. ಲೇ ಹೋಗಲೇ ಮಂಜ, ಓದೋರೆಲ್ಲ ಓದಿದ ಕೆಲಸನೇ ಸಿಗಂಗಿದ್ದಿದ್ರೆ ಈಗ ಎಲ್ಲರೂ ಮಹಾರಾಜ ಆಗ್ಬಿಡ್ತಿದ್ರು ಕಳಲೇ. ನಾನು ಓದ್ಕಿದ್ದೆಲ್ಲ ಕಳ, ಇನ್ನು ಮುಂದಕ್ಕೆ ಏನಾರ ಒಂದು ಬಿಸ್ನೆಸ್ ಮಾಡಿ ಚೆನ್ನಾಗಿ ದುಡ್ಡು ಮಾಡ್ತೀನಿ ಕಳಲೇ. ಓ ಏನೋ ಮಾಡಪ್ಪ, ನಿಮ್ಮಪ್ಪ ದುಡ್ಡು ಜೋರಾಗಿ ಇಕ್ಕವ್ರೆ ಅನ್ಸುತ್ತೆ, ಇಸ್ಕೊಂಡು ಮಾಡು ಬಿಸ್ನೆಸ್. ಓ ನೀನು ಇರತಕ್ಕ ಚೆನ್ನಾಗಿ ಹೇಳ್ದೆ ಕಳ ಮಂಜ. ನಮ್ಮ ಅಪ್ಪನ ಹತ್ರ ಹೋಗಿ ದುಡ್ಡು ಕೊಡಪ್ಪ ಬಿಸ್ನೆಸ್ ಮಾಡಬೇಕು ಅಂದರೆ ಹೋಗಿ ನಾ ಕತ್ತೆ ತಗೊಂಡು ಮೇಸ್ ಹೋಗು ಅಂತಾರೆ ಅಷ್ಟೇ. ಮತ್ತೆ ದುಡ್ಡೆಲ್ಲ ತಿಂತೀಯಾ ಶಶಿ ಬಿಸ್ನೆಸ್ ಮಾಡೋಕ್ಕೆ? ನಮ್ದಿಲ್ವೊಂದು ಹಳೆ ಕೆಲಸ, ಒಂದಿಷ್ಟು ದುಡ್ಡು ಮಾಡೋವರೆಗೂ ಅದನ್ನೇ ಮಾಡೋಣ ಅನ್ಕೊಂಡಿದ್ದೀನಿ ಕಳ. ಬತ್ತೀಯ ಮಾಡೋಣ? ಓ ತಿರ್ಗಾ ಕಳ್ತನ ಮಾಡೋ ಪ್ಲಾನ ನಿಂದು? ಬೇಡ ಕಣಪ್ಪ, ಬೇಡ ಬೇಡ ಬೇಡ. ಊರವ್ರ ಕೈಯೆಲ್ಲ ಸಿಕ್ತವ್ರ ಬಾಯಲ್ಲಿ ಸಿಕ್ ದನಿಸ್ಕೊಂಡು ಓಡಾಡಕ್ಕ ನಾನು ಬರಲ್ಲಪ್ಪ. ನಮ್ಮಪ್ಪಂಗೆ ಏನಾರ ಗೊತ್ತಾದ್ರೆ ತಿರ್ಗಾ ಈ ಕೆಲಸ ಮಾಡ್ತಿದ್ದೀವಿ ಅಂತ ಬರೋವರೆಗೂ ಹೊಡೆದು ಕಳಿಸ್ಕೊತಾರ ಮೇಲೆ ನಾನು ಬರಲ್ಲಪ್ಪ. ಲೇ ಮಂಜ, ಯಾಕಲ ಇಷ್ಟ ಎದ್ರಕತೀಯ? ನಾನಿಲ್ವೆಲ್ಲ. ಯಪ್ಪ, ಕಳ್ತನ ಒಂದು ಬಿಟ್ಟು ಬೇರೆ ಏನಾರ ಮಾಡ್ಲಾ ಸಪೋರ್ಟ್ ಮಾಡ್ತೀನಿ, ಆ ಕೆಲಸಕ್ಕೆ ಮಾತ್ರ ನಾನು ಬರಲ್ಲ ಕಣಪ್ಪ. ಲೇ ಈಸಿಯಾಗಿ ದುಡ್ಡು ಮಾಡಬೇಕು ಅಂದರೆ ಅದೊಂದೇ ಕಲ ದಾರಿ. ಯಾಕಲ ಎದ್ರಕಬೇಕು? ನೀನು ಸುಮ್ಮನೆ ನನ್ನ ಜೊತೆ ಇರಲ್ಲ ಸಾಕು, ಬಂದಿದ್ರಲ್ಲಿ ಅರ್ಧ ನಿಂಗೂ ಕೊಡ್ತೀನಿ. ಲೇ ಸುಮ್ಮನಿರಲ್ಲ ಶಶಿ, ನನ್ನ ತಲೆ ಕೆಡಿಸ್ಬೇಡ. ಆಮೇಲೆ ತಿರ್ಗಾ ನಿನ್ನ ಜೊತೆ ಸೇರ್ಕೊಂಡು ಕಳ್ತನ ಮಾಡ್ತಿರೋದೇನೋ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ಮನೆ ಬಿಟ್ಟು ಓಡಿಸ್ಬಿಡ್ತಾರೆ ಕಲ. ಆಮೇಲೆ
ಬೇಕಾದ್ರೆ ಬಿಸ್ನೆಸ್ ಮಾಡ್ತೀನಲ್ಲ ಅವಾಗ ನಿನ್ನೆ ನನ್ನ ಪಾರ್ಟ್ನರ್ ಹಾಕತ್ತೀನಿ ಕಣಲೇ ಬಿಡು. ಆಯ್ತು ಕಲ ಶಶಿ, ನೀನ್ ಬಿಸ್ನೆಸ್ ಮಾಡಿದಾಗ ನೀನ್ ಕರೆದ್ರೆ ಸಾಕು ಕಲ, ನಾನು ನಿನ್ಗೆ ಏನು ಸಪೋರ್ಟ್ ಬೇಕಾದ್ರೂ ಮಾಡ್ತೀನಿ. ಅದೇ ದುಡ್ಡು ಅಂತ ಕೇಳ್ಬೇಡ ಕಲ ಅಷ್ಟೇ. ಲೇ ಮುಂಚ ನಿನಗೆ ಯಾಕಲ್ಲ ದುಡ್ಡಿನ ಬಗ್ಗೆ ತಲೆ ಕೆಡ್ಸ್ಕತ್ತೀಯಾ? ಇನ್ನೊಂದು ವಾರದಲ್ಲಿ ನೋಡಲೇ ದುಡ್ಡು ಎಷ್ಟು ಬೇಕು ಹೆಂಗ್ ಸಂಪಾದನೆ ಮಾಡಿ ತೋರಿಸ್ತೀನಿ ನೋಡಲೇ ಮುಂಚ. ಓ ಆಯ್ತು, ಏನೋ ಮಾಡಪ್ಪ. ಮತ್ತೆ ಇನ್ನೇನಿಲ್ಲ ಮುಂಚ ಸಮಾಚಾರ? ಏನಿಲ್ಲ ಕಲ ಶಶಿ, ಸಾಯಂಕಾಲ ಬರ್ತೀರೋ ಡೈರಿ ತಗೊಳಕ್ಕೆ? ಕಲ್ಲ ಮಂಚ ಬರ್ತೀನಿ. ನಮ್ಮ ಮನೇಲಿ ಹಾಲು ಹಾಕಕ್ಕೆ ಯಾವ ಹೋಗಲ್ಲಕ್ಕಲ್ಲ, ಬಟ್ಟೆತವು ನಮ್ಮನೆ ಕಳಿಸ್ತವೆ. ಎಷ್ಟೊತ್ತಾದರೂ ನಾನೇ ಹೋಗಿ ಹಾಲು ಹಾಕ್ಬೇಕು ಕಲ್ಲ. ನೀನ್ ಹುಡುಗ ಅಂತ ಇನ್ಯಾಕಲ ಮನೇಲಿರೋದು? ಅವರು ಪಾಪ ಅಲ್ಲಿಂದ ನಡ್ಕೊಂಬಂದು ಹಾಕಕ್ಕಾಯ್ತದ? ಅದಕ್ಕೆ ನಿನಗೆ ಹೇಳ್ತಾರಪ್ಪ. ಲೇ ಸುಮ್ಮನಿರಲೇ, ನಿನಗೇನು ನಿಮ್ಮ ಮನೆಯಿಂದ ಡೈರಿ ಹತ್ರ ಹೋಗಿ ಹಾಕ್ಬಿಡ್ತೀಯ. ಒಂದಿನ ನಮ್ಮ ಮನೆಯಿಂದ ಓಡಾಡ್ಕೊಂಡು ಹಾಕು, ಗೊತ್ತಾಯ್ತದೆ ಅಣ್ಣಂಗೆ. ನೀನ್ ನಡ್ಕೊಂಡು ಹಾಕಲ ಬತ್ತೀಯ ಶಶಿ? ಸೈಕಲ್ ಇಲ್ವೇನ್ವಾ? ಸೈಕಲ್ ತಿಳ್ಕೊಬರಲೇ? ಏ ಸೈಕಲ್ ಯಾವಂತ ಉಳಿತಾನ ಹೋಗಲ್ಲೇ. ನನಗೆ ನಮ್ಮಪ್ಪ ಗಾಡಿ ಕೊಡಬೇಕು. ಗಾಡಿ ಕೊಟ್ರೆ ಬರ್ರಂತ ಬಂದ್ಬಿಡ್ತೀನಿಕಲ್ಲ 5 ನಿಮಿಷಕ್ಕೆ. ಆದರೆ ಏನು ಮಾಡ್ತೀಯ, ನಮ್ಮಪ್ಪ ಗಾಡಿ ಕೀ ಅದೇ ಲವ್ ಸಿಕ್ಕಿರ್ತಾನೆ ಅಂತಾನೆ ಗೊತ್ತಾಗಲ್ಲಕ್ಕಲ್ಲ. ಹೋಗ್ಲಿ ಬಿಡ್ಲ ಶಶಿ, ಒಂದು ವಾರದಲ್ಲಿ ಏನೋ ದುಡ್ಡು ಮಾಡ್ತೀನಿ ಅಂದಿದ್ಯಲ್ಲ, ನೀನೇ ಒಂದು ಹೊಸ ಗಾಡಿ ತಗೊಂಡ್ಬಿಡಿ ಬಿಡ್ಲ. ಲೇ ಗಾಡಿ ಏನ್ಲ, ಕಾರ್ನೇ ತಗತ್ತೀನಿ ನೋಡ್ತಾ ಇರಲೇ. ಆಯ್ತು ತಗೊಳ್ಳ, ನನಗೂ ಖುಷಿನೇ ಅಲ್ವೇನ್ಲ? ನನಗೂ ಒಂದೆರಡನ್ನ ಓಡ್ಸಕ್ ಕೊಡ್ಲ, ಆಮೇಲೆ ಮತ್ತಿಗೆ ತಗೊಬಿಟ್ಟಿಯ ನನ್ನ. ಲೇ ಮಂಜ, ನಿನಗಿಲ್ಲ ಅಂತೀನಿಲ್ಲ, ನೀನು ನನ್ನ ದೋಸ್ತು ಕಣಲೇ. ನಿನಗೆ ಯಾವ ಟೈಮಲ್ಲಿ ಬೇಕಾದ್ರೆ ಸರಿ ಬಂದು ತಗೊಂಡೋಯ್ತಾ ಇರು. ನಿನಗೂ ಒಂದು ಕೀ ಕೊಟ್ಬಿಟ್ಟಿರ್ತೀನಿ ಕಲ. ನೀವು ಬೇಕಾದಾಗ ಓಡಾಡ್ಸ್ಕೊಂಡಿರಲೇ, ರಾಜನ್ ಥರ ಇರೋ. ಓ ಆಯ್ತು ಕಲ ಶಶಿ, ಹಂಗಾರೆ ಬೇಗ ದುಡಿದು ಕಾರ್ ತಗೊಬಿಡ್ಲ ಹಂಗಾರೆ. ಹೋಗ್ಕಳ್ಳ ಮಂಚ, ಕಾರ್ ತಗೊಂಬಿಡದೆ. ಸರಿ ಕಲ ಶಶಿ, ಟೈಮ್ ಆಯ್ತು, ಬಾ ಮನೆ ಕಡೆಗೆ ಹೋಗೋಣ. ನಂಗೆ ಯಾಕೋ ಹೊಟ್ಟೆ ಸಿಗ್ತದೆ, ಬೆಳಗ್ಗೆ ಒಂಚೂರು ತಿಂದಿದೆ ಕಲ. ನಮ್ಮಮ್ಮ ಇವಾಗ ಅಡಿಗೆ ಮಾಡ್ತಾ ಇದ್ರು, ಅದಕ್ಕೆ ನೀನು ಕಾಣಿಸ್ತಲ್ಲ ಅಂತ ಬಂದೆ ಕಲ. ಬಾಬ್ಲಾ ಮನೆಗೆ ಊಟ ಮಾಡ್ಕೊಂಡು ಹೋಗಿವಂತೆ. ಲೇ ಮಂಜ, ದೇವರು ಒಳ್ಳೇದು ಮಾಡಿದ್ರೆ ಸಾಕು. ಅಮ್ಮಂಗೆ ಕೈ ಮುಗಿ. ಈ ಊಟ ಗಿಟ್ಟ ಎಲ್ಲ ಯಾಕಲ, ಏನಂತೀಯ? ಓ ಬಿಡಪ್ಪ, ಆಯ್ತು, ನನಗೆ ಊಟ ಇಲ್ಲ ಅಂದ್ರೆ ಈಗ ಇರೋಕ್ಕಾಗಲ್ಲ. ಸರಿ ಬಾ ಹೋಗೋಣ. ಸರಿ ಫ್ರೆಂಡ್ಸ್, ನಮ್ಮ ಮನುಷ್ಯಂಗೆ ಯಾಕೋ ಹೊಟ್ಟೆ ಸಿಕ್ಕಾದಂತೆ, ನಾವು ಬರ್ತೀವಿ ಇನ್ನು. ಎಲ್ಲರೂ ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಏನಂತೀರಾ? ದೇವರು ಒಳ್ಳೇದು ಮಾಡಿದ್ರೆ ಸಾಕು. ಈ ಊಟ ಗೀಟ ಎಲ್ಲ ಯಾಕೆ, ಏನಂತೀರಾ?